ದೇಶಭಕ್ತಿಯೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 1947 ಆಗಸ್ಟ್ 15 ಭಾರತೀಯರ ಪಾಲಿಗೆ ಅತ್ಯಂತ ಶ್ರೇಷ್ಠವಾದಂತಹ ಮಹತ್ವವಾದಂತಹ ದಿನ. ಸುಮಾರು 200 ವರ್ಷಗಳ ಕಾಲ ಪರತಂತ್ರಕ್ಕೆ ಒಳಗಾಗಿ, ರಾಷ್ಟ್ರದಲ್ಲಿ ಒಳಗಾಗಿ, ಅವರ ಎಲ್ಲ ಕಿರುಕುಳ ಹಿಂಸೆಗಳಿಂದ ಬಿಡುಗಡೆಯನ್ನು ಹೊಂದಿ ಸ್ವತಂತ್ರವನ್ನು ಪಡೆದಂತಹ ಸಂದರ್ಭ ಅದು ಅತ್ಯಂತ ಸಂತೋಷದ ಸಂದರ್ಭ ಆಗಿರುವಂಥದ್ದು. ನಾವೆಲ್ಲರ ಭಾಗ್ಯವಂತರು, ಪುಣ್ಯವಂತರು. ಯಾಕೆ ಅಂತಂದರೆ ನಾವಿಲ್ಲಿರೋ 199 ಮಂದಿ ಯಾರೆಲ್ಲ ಸರಿಯಲ್ಲೇ ನಾವೆಲ್ಲ ಬದುಕ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಅವರ ಜೀವನವನ್ನು ಕೇಳಿದಾಗ ಅವರೆಲ್ಲ ಎಷ್ಟು ನೋವು, ಕಷ್ಟ, ದುಃಖವನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ಅವರಿಗೆ ಗೊತ್ತಿರುವಂಥದ್ದು. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಅವರು ನಮ್ಮ ಜನರ ದೌರ್ಬಲ್ಯವನ್ನು, ನಮ್ಮ ರಾಜ್ಯದ ಪರಸ್ಪರ ಕಿತಾಟವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ನಮ್ಮ ದೇಶವನ್ನು ವಿಭಜನೆಯನ್ನು ಮಾಡಿ, ಜನಗಳನ್ನು ವಿಭಜನೆ ಮಾಡಿ, ತಾವು ಎಲ್ಲ ಆಧಿಪತ್ಯವನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು. ಇದನ್ನು ಹೋರಾಡಿಸಬೇಕು ಅಂತ ಹೇಳಿ ನೂರಾರು ವರ್ಷಗಳ ಹೋರಾಟದ ಫಲವಾಗಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ. ಇದಕ್ಕೆ ಒಂದು ಮೂಲವಾಗಿ 1857ರಲ್ಲಿ ಸಿಪಾಯಿ ದಂಗೆಯ ಮುಖಾಂತರವಾಗಿ ಪ್ರಾರಂಭವಾಗಿ ಆನಂತರ 1947ರವರೆಗೆ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎರಡು ಹೋರಾಟದ ವರ್ಗ ಇತ್ತು. ತೀವ್ರಗಾಮಿಗಳು ಅವರು ಅಸ್ತ್ರ ಅವರು ಹೋರಾಟ ಅನ್ನುವಂಥ ಭಾವನೆ ಇದ್ದರೆ, ಮಂದಗಾಮಿಗಳು ಶಾಂತಿಯಿಂದ, ನೆಮ್ಮದಿಯಿಂದ ನಾವು ಯಾವುದೇ ಅಸ್ತ್ರವನ್ನು ಬಳಸದೇ ಹೋರಾಟ ಮಾಡಬೇಕು ಅನ್ನೋಂತಹ ಎರಡು ವಿಧವಾದಂಥ ವರ್ಗ ಇತ್ತು. ಆ ಎರಡು ವರ್ಗಗಳ ಹೋರಾಟದ ಪರವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ ವಿಶೇಷ